ಸಂಪುಟ ವಿಸ್ತರಣೆಯಲ್ಲಿ ಕುರುಬ ಸಮುದಾಯಕ್ಕೆ ಅನ್ಯಾಯ ಆರೋಪ ಕೇಳಿಬಂದಿದ್ದು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ರಾಜ್ಯ ಕುರುಬರ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಇನ್ನು 3 ಸಚಿವ ಸ್ಥಾನ ನೀಡಿ ಅಂತ ಕುರುಬರ ಸಂಘ ಆಗ್ರಹಿಸ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕುರುಬ ಸಮಾಜವನ್ನ ಪರಿಗಣಿಸಿಲ್ಲ. ಕುರುಬರ ಸಮುದಾಯದ ಮೂಗಿಗೆ ತುಪ್ಪ ಸುರಿಯೋ ಕೆಲಸ ಮಾಡಿದ್ದಾರೆ. ರಾಜ್ಯ ಕುರುಬರ ಸಂಘದ ಅಧ್ಯಕ್ಷ ಎಂ ಈರಣ್ಣ ಈ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ನಾವು ಅಧ್ಯಕ್ಷರಾಗಿ ಹೇಳೋದಿಷ್ಟೇ, ಈ ನಮ್ಮ ಈ ಘನ ಸರ್ಕಾರದಲ್ಲಿ ಈ ಒಂದು ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಸಮಾಜ ಭಾಳ ಒಂದು ಒತ್ತು ಕೊಟ್ಟು ಈ ಒಂದು ಪಕ್ಷಕ್ಕೆ ಭಾಳ ನಿಷ್ಠೆಯಿಂದ ನಾವೆಲ್ಲ ಕೆಲಸ ಮಾಡಿದ್ದುಂಟು. ಆದ್ದರಿಂದ ಈಗ ಕೊಟ್ಟಿರುವ ಮಂತ್ರಿಗಳಲ್ಲಿ ಬರೀ ಇಬ್ಬರಿಗೆ ತಾನೇ ಕೊಟ್ಟಿದ್ದಾರೆ. ಆದ್ದರಿಂದ ನಮಗೆ ಇನ್ನೂ ಕೊಡಬೇಕಾಗಿತ್ತು, 4ರಿಂದ 5 ಮಂತ್ರಿಗಳು ಆಗಬೇಕಾಗಿತ್ತು, ಆಗಿಲ್ಲ. ಆಗಿದ್ದರಿಂದ ಇವತ್ತು ನಾವು ಈ ಪತ್ರಿಕೆ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಾದರೂ ಯಾವ ರೀತಿ ಪರಿಗಣಿಸಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ವಿಚಾರ ಮಾಡಿ ನಮ್ಮ ಈ ಘನ ಸರ್ಕಾರ ಮುಖ್ಯಮಂತ್ರಿಗಳಾದ ಡಿ.ಕೆ. ಮುನಿಯಪ್ಪ ಸಾಗರು ಮತ್ತು ಅಧ್ಯಕ್ಷರಾದ ಹರಿಪ್ರಸಾದ್ ಅವರಿಗೂ ಮತ್ತು ಎಲ್ಲ ಮುಖಂಡರುಗಳು ನಮ್ಮ ಮನವಿ, ಈ ಒಂದು ಕೆಲಸ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಮುಂದಿನ 28 ಸಂಪುಟ ವಿಸ್ತರಣೆಯಲ್ಲಿ ಬ್ರಾಹ್ಮಣ ಸಮಾಜ ಕಡೆಗಣನೆ ಆರೋಪ. ಅಖಿಲ ಕರ್ನಾಟಕ ಬ್ರಾಹ್ಮಣ ಹಿತರಕ್ಷಣಾ ಸಮಿತಿ ಅಸಮಾಧಾನ ವ್ಯಕ್ತಪಡಿಸಿದ್ದು ಮಾಜಿ ಸಚಿವ ದಿನೇಶ್ ಗುಂಡೂರಾವ್ಗೆ ಮಂತ್ರಿ ಮಾಡೋದಕ್ಕೆ ಆಗ್ರಹಿಸಿದ್ದಾರೆ. ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಬ್ರಾಹ್ಮಣ ಸಮಾಜದ ಹಿತರಕ್ಷಣೆಗಾಗಿ ಹೋರಾಟ ರೂಪಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಹಿತರಕ್ಷಣಾ ಸಮಿತಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಬ್ರಾಹ್ಮಣ ಸಮುದಾಯವನ್ನ ಕಡೆಗಣಿಸಿದ್ದೀರಿ. ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗಬೇಕು. ಬ್ರಾಹ್ಮಣ ಸಮಾಜದ ಹಿತರಕ್ಷಣೆಗಾಗಿ ನಾವು ಹೋರಾಟ ರೂಪಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಸಹ ನೀಡಿದ ಸಮಿತಿ. ದಿನೇಶ್ ಗುಂಡೂರಾವ್ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿತು. ಇದರ ಬಗ್ಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಹಿತರಕ್ಷಣಾ ಸಮಿತಿ ಅಸಮಾಧಾನ ವ್ಯಕ್ತಪಡಿಸಿದ್ದು ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ನೀಡಿ ಅಂತ ಆಗ್ರಹಿಸ್ತಾ ಇದೆ. ಸಂದರ್ಭದಲ್ಲಿ ಬ್ರಾಹ್ಮಣರನ್ನು ತೆಗೆದುಕೊಂಡು ಸಚಿವ ಸಂಪುಟಕ್ಕೆ ತೆಗೆದುಕೊಳ್ತಲೇ ಇರೋದು ಒಂದು ಸುವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿರತಕ್ಕಂಥ ಬೆಳವಣಿಗೆಯ ಅಂತಿಮ ಹಂತ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಬ್ರಾಹ್ಮಣ ಸಮುದಾಯದ ಪ್ರತಿನಿಧಿಗಳನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಅನೇಕ ಪಕ್ಷಗಳು ಮಾಡಿಕೊಂಡೇ ಬಂದಿದ್ದಾರೆ. ಇದು ಒಂದು ರೀತಿ ಈ ಸಾರಿ ಆದಂಥ ಬೆಳವಣಿಗೆ ನಾವು ಎಲ್ಲ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕಾದಂಥ ಸಂದರ್ಭ ಇದೆ. ನನಗನ್ಸೋದು ಇದು ಲಾಸ್ಟ್ ನೇಲ್ ಇನ್ ದ ಕಾಫಿನ್ ಅಂತ ಏನು ಹೇಳ್ತಾರೋ ಹಾಗೆ, ಕೊನೆ ಒಂದು ನಾವು ಬ್ರಾಹ್ಮಣರು ಕೊನೆಗೆ ಯಾವ ಸಂದರ್ಭದಲ್ಲಿ ಏನೇ ಇದ್ದರೂ ಪ್ರತಿಭಟನೆ ಮಾಡೋದಿಲ್ಲ. ನಾವೆಲ್ಲ ಜಮೀನು ಕಳ್ಕೊಂಡ್ವಿ, ಭೂ ಸುಧಾರಣೆಯಲ್ಲಿ ಕಳ್ಕೊಂಡ್ವಿ, ಏನು ಪೂಜಾರಿಗಳು ಪುರೋಹಿತರು ಮಾಡ್ತಾಯಿದ್ದ ಜಮೀನಿಗೆ ಹೋಯಿತು, ಇನಾಮ್ ಅಬಾಲಿಷನ್ ಹೋಯಿತು, ಎಲ್ಲವನ್ನೂ ಒಪ್ಕೊಂಡೇ ಬಂದಿದ್ದೀವಿ. ಸಮಾಜದಲ್ಲಿ ಯಾವುದನ್ನು ಪ್ರತಿಭಟನೆ ಮಾಡಿಕೊಂಡು ಬಂದಿಲ್ಲ, ಎಲ್ಲ ಬೆಳವಣಿಗೆಯನ್ನು ಒಪ್ಕೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.